ಗ್ರಾಮಗಟ್ಟಲೆ ಚಿನ್ನ ಅಲ್ಲ, ಚಿನ್ನದ ಕೊಪ್ಪರಿಗೆಯ ಕಾಂಗ್ರೆಸ್ ಎಂಎಲ್ಎ ವೀರೇಂದ್ರ ಪೊಪ್ಪಿ ಬಳಿ ಬಗೆದಷ್ಟು ಬಂಗಾರಗಳು ಸಿಗ್ತಾ ಇದೆ. ಕಾಂಗ್ರೆಸ್ ಶಾಸಕರ ಜಾಡು ಹಿಡ್ಕೊಂಡು ಹೋದ್ರೆ ಬೆಚ್ಚಿ ಬೀಳಿಸುವ ಭಯಾನಕ ವರದಿಗಳು. ವೀರೇಂದ್ರ ಪೊಪ್ಪಿ ಬಳಿ ಬಗೆದಷ್ಟು ಬಂಗಾರವಂತೆ. ಪೊಪ್ಪಿ ಕಾರಣ ಬಂಗಾರ ದೀಡಿಯಾದ ಇಡಿ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಚಿತ್ರದುರ್ಗ ಶಾಸಕನಿಂದ 21 ಕೆಜಿ ಚಿನ್ನ ಸೀಸ್ ಮಾಡಲಾಗಿದೆ. ಅಲ್ರಯ್ಯ, ಏನು ಕಬ್ಬಣನ ಅದು ಕೆಜಿ ಗಟ್ಟಲೆ ಇಟ್ಕೊಳ್ಳಕ್ಕೆ? ಸೀಸ್ ಮಾಡಿದ ಚಿನ್ನದ ಲೆಕ್ಕ ಕೊಟ್ಟ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅರ್ಥಾತ್ ಜಾರಿ ನಿರ್ದೇಶನಾಲಯ 24 ಕ್ಯಾರೆಟ್ 10,985 ಕೆಜಿ ತೂಕದ ಚಿನ್ನ ಲೇಪಿತ 11 ಬೆಳ್ಳಿ ಜೊತೆ 1 ಕೆಜಿ ಚಿನ್ನಾಭರಣ ಸೀಸ್ ಮಾಡಿದ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ 24 ಕ್ಯಾರೆಟ್ನ 21.43 ಕೆಜಿ ಚಿನ್ನದ ಗಟ್ಟಿ ಜಪ್ತಿ ಮಾಡಲಾಗಿದೆ. ಈವರೆಗೂ ಪೊಪ್ಪಿಗೆ ಸಂಬಂಧಿಸಿದ 103 ಕೋಟಿ ಆಸ್ತಿ ಜಪ್ತಿ. ಸದ್ಯ ಪರಪ್ಪನ ಅಗ್ರಹಾರ ಜೈಲಲ್ಲಿರುವಂತಹ ಪಪ್ಪಿ 14 ದಿನ ನ್ಯಾಯಾಂಗ ವಶದಲ್ಲಿ ಕಾಂಗ್ರೆಸ್ನ ಶಾಸಕ. ದನದ ಕೊಟ್ಟಿಗೆಯಲ್ಲಿ ಸೆಗಣಿ ಸಂಗ್ರಹ ಮಾಡಿದಂತೆ ಚಿನ್ನಾಭರಣಗಳನ್ನು ಸಂಗ್ರಹ ಮಾಡಿಕೊಂಡು ಬಂಗಾರದ ಕೊಪ್ಪರಿಗೆಯನ್ನೇ ಮನೆಯಲ್ಲಿ ಇಟ್ಕೊಂಡಿದ್ದಂತಹ ಕಾಂಗ್ರೆಸ್ನ ಎಂಎಲ್ಎಗಳು ಮತ್ತು ಜನ ಬಾಯಿ ಬಡ್ಕೊಳ್ಳೋದು ಕೊಡ 2,000 ರೂಪಾಯಿನ ನೆಟ್ಟಿಗಿರೋ ಡೇಟ್ಗೆ ಹಾಕ್ರಯ್ಯ ಅಂತ. ನಿಮ್ಮ ಎಂಎಲ್ಎ ಮನೆಗಳಲ್ಲಿ ಬಂಗಾರದ ಬೇಜಿನ್ಗಳು ತಿಂದಿದ್ದನ್ನ ಜೀರ್ಣೆ ಮಾಡಿ ಅದನ್ನು ಬಿಸಾಕೋ ಬೇಜಿನ್ಗಳು ಕೂಡ ಬಂಗಾರದ್ದೇ. ನೋಡಿ, ಇದು ಬಂಗಾರ ದೀಡಿ ಅಂತ ಹೇಳಿ ನಾವು ಅದಕ್ಕೆ ಅತಿ ಸಂಬೋಧನೆ ಮಾಡಿತ್ತು. ಇಡಿ ಜಾರಿ ನಿರ್ದೇಶನಾಲಯ ಜಪ್ತಿ ಮಾಡಲಾದ ಬಿಸ್ಕತ್ಗಳು, ಜಪ್ತಿ ಮಾಡಲಾದಂತಹ ಗೋಲ್ಡ್ ಕಾಯಿನ್ಗಳು, ಜಪ್ತಿ ಮಾಡಲಾದಂತಹ ವಿದೇಶಿ ಕರೆನ್ಸಿಗಳು. ನೋಡಿ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಜಾರಿ ನಿರ್ದೇಶನಾಲಯ ಕೇಂದ್ರದ ಅಧೀನಕ್ಕೆ ಬರುತ್ತೆ. ಭಾರತದ ಅದೆಷ್ಟೋ ರಾಜ್ಯಗಳಲ್ಲಿ ಕೆಲವೊಂದು ಸಂದರ್ಭ ಪಕ್ಷಾತೀತವಾಗಿ ನಡೆಯುತ್ತೆ ಇಡಿ, ಆದರೆ ಅನೇಕ ಬಾರಿ ಪಕ್ಷಾತೀತತೆಯನ್ನೇ ಮರೆತು ಹೋಗುತ್ತೆ. ಅದೇನೇ ಇರಲಿ, ಅದು ರಾಜಕೀಯ ಮಾತು. ಕೆಲವೊಂದು ಬಾರಿ ರಾಜ್ಯದ ಅನೇಕ ಕಡೆಗಳ ಮನಿ ಲಾಂಡ್ರಿಂಗ್ ಪ್ರಕರಣದಲ್ಲಿ ದಾಳಿ ಮಾಡಿರೋದನ್ನ ಗಮನಿಸಿದ್ದೀವಿ. ಈರುಳ್ಳಿ ತುಂಬುವ ಚೀಲದಲ್ಲೂ ಕೂಡ ಹಣ ಸಿಕ್ಕಿರುವುದರ ಬಗ್ಗೆಯೂ ಕೂಡ ವರದಿ ಮಾಡಿದ್ದೀವಿ. ಆದರೆ ಸಂಗ್ರಹವಾದಂತಹ ಗೋಲ್ಡ್ಗಳನ್ನ ಇಡಿ ಎಂದು ಬರೆಯಬಹುದಾದಷ್ಟು ಪ್ರಮಾಣದಲ್ಲಿ ಸಿಕ್ಕಿರೋದು ಮೊದಲ ಬಾರಿ. ಇಡಿ ಅಂತ ಪರಿಪೂರ್ಣವಾಗಿ ಬರೀಬಹುದು, ಜೊತೆಗೆ ಅದಕ್ಕೆ ಶೃಂಗಾರನೂ ಮಾಡ್ಬೋದು, ಆಲ್ಟ್ರೇಷನ್ ಮಾಡ್ಬೋದು, ಅಷ್ಟು ಕಾಯಿನ್ಗಳಲ್ಲಿದ್ವು ಅಂತ ನಿಮಗೆ ಗೊತ್ತಿರಲಿ. ಈವರೆಗೂ ಪೊಪ್ಪಿಗೆ ಸಂಬಂಧಿಸಿದ 103 ಕೋಟಿ ಆಸ್ತಿಯನ್ನು ಜಪ್ತಿ ಮಾಡಲಾಗಿದೆ. ಸದ್ಯ ಪರಪ್ಪನ ಅಗ್ರಹಾರ ಜೈಲನ್ನು ಸೇರ್ಕೊಂಡಿದ್ದಾರೆ ಪೊಪ್ಪಿ. ಪರಪ್ಪನ ಅಗ್ರಹಾರಕ್ಕೆ ಈ ವರ್ಷ 2025ರಲ್ಲಿ ಹೋಗ್ತಾ ಇರುವವರ ಪೈಕಿ ಈತನು ಮಹಾನುಭಾವ. ಈತನೊಬ್ಬ ಪ್ರಜ್ವಲ್ ರೇವಣ್ಣ. ಕುಲಕರ್ಣಿ ಹೋದ್ರು ಈ ಹಿಂದೆ, ಈಗಲೂ ಅಲ್ಲೇ ಇದ್ದಾರೆ ಅನ್ಸುತ್ತೆ, ಜಾಮೀನಿಗಾಗಿ ಪರದಾಡ್ತಿದ್ದಾರೆ. ಕುಲಕರ್ಣಿ ಆದ್ರಂತ ಪ್ರಜ್ವಲ್ ರೇವಣ್ಣ, ಅದಾದ್ಮೇಲೆ ದರ್ಶನ್, ಈಗ ಶಾಸಕ ಸತೀಶ್ ಸೈಲ್ರನ್ನ ಈಗ ನ್ಯಾಯಾಂಗ ಬಂಧನದಲ್ಲಿ ಕೊಡೋ ಸಾಧ್ಯತೆಗಳಿದ್ದಾವೆ. ಅದರ ಎಲ್ಲ ಪ್ರಾಸೆಸ್ಗಳು ಮುಗ್ದಿರಬಹುದು. ಈಗ ಪಪ್ಪಿಯ ಸರದಿ 14 ದಿನದ ನ್ಯಾಯಾಂಗ ವಶದಲ್ಲಿ ಕಾಂಗ್ರೆಸ್ನ ಎಂಎಲ್ಎ 106 ಕೋಟಿ ಒಡೆಯ ಇದೀಗ ಜೈಲು ಪಾಲಾಗೋ ಸಾಧ್ಯತೆಗಳಿದ್ದಾವೆ. ಕಾಂಗ್ರೆಸ್ನ ಪರಿಸ್ಥಿತಿ ನೋಡಿ. ಬಿಜೆಪಿಯ ದುರಾಡಳಿತದ ಬಗ್ಗೆ ಮಾತನಾಡುವ ನೈತಿಕತೆಯನ್ನು ಕಳೆದುಕೊಳ್ತೀರಿ. ನಿಮ್ಮ ಶಾಸಕಾಂಗ ವ್ಯವಸ್ಥೆಯ ಮೇಲೆ ಕಂಟ್ರೋಲ್ ಇಲ್ಲದೆ ಹೋಯ್ತಾ ಸಿದ್ದರಾಮಯ್ಯರ ಕ್ಯಾಬಿನೆಟ್, ಸಿದ್ದರಾಮಯ್ಯರ ಸರ್ಕಾರ, ಸತೀಶ್ ಸೈಲು, ಈ ಹಿಂದೆ ದದ್ದಲ್ಲು, ನಾಗೇಂದ್ರ, ಈಗ ಪಪ್ಪಿಯ ಕಥೆ. ಕಾಂಗ್ರೆಸ್ ಬಂಗಲೆಯಲ್ಲಿ ಏನಾಗ್ತಾ ಇದೆ? ಆಗರ್ಭತೆಯಿಂದ ತುಂಬಿ ಹೋಗಿದೆಯಾ ಕಾಂಗ್ರೆಸ್ನ ಬಂಗಲೆ? ಈ ಅರ್ಥದಲ್ಲೂ ಕೂಡ ಚರ್ಚೆಗಳು ಶುರುವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.